ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಮನಸ್ಸಿನಲ್ಲಿರತಕ್ಕಂತಹ ಗೊಂದಲಗಳನ್ನು ಮೊದಲು ದೂರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಏನೋ ಆಲೋಚನೆಗಳು ಬರ್ತಾ ಇದೆ, ಎಲ್ಲದಕ್ಕೂ ಅಡ್ಡಿ ಅಂತ ಹೇಳಿ ಅನ್ನಿಸ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ನಿರ್ಧಾರವನ್ನು ಮಾಡಿದ್ರೆ ಏನು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಹಾಗಾಗಿ ಮಾನಸಿಕವಾಗಿ ತುಂಬಾ ಗೊಂದಲಗಳಿದೆ. ಆ ಗೊಂದಲಗಳಿಂದ ಹೊರಬರದೇ ಇದ್ರೆ ಯಾವ ತೀರ್ಮಾನವೂ ಕೂಡ ಆಗೋದಿಲ್ಲ. ದಿನ ಹಾಗೆ ಕಳೆದು ಹೋಗುವಂಥದ್ದಿದೆ. ನಿಮ್ಮ ಆಲೋಚನೆಗಳು ಸಮತೋಲನದಲ್ಲಿ ಇರಬೇಕು. ಅಂದ್ರೆ ನಿಮ್ಮ ಶಕ್ತಿಗೆ ಮೀರಿದಂತಹ, ನಿಮ್ಮ ಯೋಗ್ಯತೆಗೆ ಮೀರಿದಂತಹ ಆಲೋಚನೆಗಳನ್ನ ಮಾಡೋದ್ರಿಂದ ಪ್ರಯೋಜನವಾದರೂ ಏನು? ಹಾಗಂತ ಆಲೋಚನೆಗಳನ್ನೇ ಮಾಡಬಾರ್ದಾ ಅಂತ ಕೇಳಿದ್ರೆ ಅದಲ್ಲ. ಯಾವುದನ್ನ ನಾವು ಕಾರ್ಯಗತಗೊಳಿಸ್ತೀವೋ ಅಂಥದ್ದಕ್ಕೆ ನಮ್ಮ ಆಲೋಚನೆಗಳಿರಬೇಕು, ನಮ್ಮ ಯೋಜನೆಗಳಿರಬೇಕು. ನಮ್ಮ ಯೋಗ್ಯತೆಯನ್ನು ಮೀರಿ ಆಲೋಚನೆ ಮಾಡುವಂತಹದ್ದು, ಅದಕ್ಕೂ ನಮ್ಮ ಯೋಗ್ಯತೆಗೂ ಸಂಬಂಧವೇ ಇಲ್ಲ ಅಂತಾದ್ರೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರುವಂಥದ್ದಲ್ಲ. ಕೆಲಸದ ಬಗ್ಗೆ ಆಳವಾದಂತಹ ಗಮನ ಇರಬೇಕು. ನಾವು ಯಾವ ಕೆಲಸವನ್ನು ಮಾಡ್ತೀವೋ ಅದರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಇರಬೇಕು. ನಾವು ಚೆನ್ನಾಗಿ ಅದರ ಬಗ್ಗೆ ಅಭ್ಯಾಸವನ್ನು ಮಾಡಿರಬೇಕು, ಕೃಷಿಯನ್ನು ಮಾಡಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪ್ರತಿಸ್ಪರ್ಧಿಗಳಿಂದ ನಿಮಗೆ ಸವಾಲುಗಳು ಹೆಚ್ಚಾಗುವಂಥದ್ದಿದೆ. ಯಾಕೆ ಅಂತಂದ್ರೆ ಯಾವುದೇ ವ್ಯವಹಾರವನ್ನ, ಯಾವುದೇ ಕ್ಷೇತ್ರದಲ್ಲಿ ನೀವು ಮಾಡಿ ಪ್ರತಿಸ್ಪರ್ಧಿಗಳು ಇದ್ದೇ ಇರ್ತಾರೆ. ಅದು ಸಮಾಜದ ಒಂದು ನಿಯಮ. ಆ ರೀತಿಯಲ್ಲಿದ್ದಾಗ ಅವರಿಗೆ ವಿರುದ್ಧವಾಗಿ ಅವರ ಎದುರಿನಲ್ಲಿ ಬಲವನ್ನ ತೋರಿಸಿ ನಾವು ಗೆಲ್ಲಬೇಕಾದಂಥದ್ದು ನಮಗೆ ಸವಾಲಾಗಿ ಇರುತ್ತೆ. ಅದು ಬಹಳ ಮುಖ್ಯವಾಗುತ್ತೆ. ಸಮಾಜದಲ್ಲಿ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ತೀರಿ. ಯಾವಾಗ ನಮ್ಮದೇ ಆದಂತಹ ಕೆಲವು ನಿರ್ಧಾರಗಳಾಗುತ್ತೋ ಅದು ನಮಗೆ ನಮ್ಮ ಸ್ಥಾನಮಾನವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಆಲೋಚನೆಗಳು ದೂರವಾದರೆ ಶುಭ ಇದೆ. ಸುಮ್ಮನೆ ಇಲ್ಲದೆ ಇರತಕ್ಕಂಥದ್ದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡೋದು ಮನಸ್ಸಿನಲ್ಲಿ, ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಇಲ್ಲವೋ ಅದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ, ಒಟ್ಟಾರೆ ನಮಗೆ ಅನಿಸಿದ್ದನ್ನು ಲೆಕ್ಕ ಹಾಕ್ತಾ ಇರೋದು, ಅದು ದೂರ ಆಗಿಬಿಟ್ರೆ, ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಬಂದರೆ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟ ಇರಬಹುದು ಅನ್ನುವಂತಹ ದಿವಸ. ವ್ಯವಹಾರದ ದೃಷ್ಟಿಯಿಂದ ದಿನ ಅಷ್ಟೊಂದು ಸುಲಭವಾಗಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ ಎನ್ನುವಂಥದ್ದು ಅರ್ಥ. ಖರ್ಚಿನ ಬಗ್ಗೆ ಸ್ವಲ್ಪ ಚಿಂತನೆಯನ್ನ ಮಾಡಬೇಕಾಗತ್ತೆ. ಅಧಿಕವಾದಂತಹ ಖರ್ಚು, ದುಂದು ವೆಚ್ಚ, ಇದಕ್ಕೆ ಕಡಿವಾಣ ಹಾಕಲಿಲ್ಲ, ಆ ಖರ್ಚನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂತಾದ್ರೆ ಆರ್ಥಿಕವಾದಂತಹ ಸಂಕಷ್ಟವನ್ನ ನೀವು ಅನುಭವಿಸಬೇಕಾಗುತ್ತೆ. ಅನಗತ್ಯವಾದಂತಹ ಪ್ರಯಾಣದಿಂದ ತೊಂದರೆಯಾಗುವಂಥದ್ದು. ಸುಮ್ಮನೆ ಹೊರಟು ಬಿಡೋದು, ಯಾವ ಕೆಲಸ ಯಾವ ಉದ್ದೇಶ ಅಂತ ಹೇಳಿ ಏನೂ ಇರೋದಿಲ್ಲ. ಒಟ್ಟಾರೆ ಪ್ರಯಾಣವನ್ನು ಮಾಡೋದು, ಮೋಜು ಮಸ್ತಿಗೋಸ್ಕರವಾಗಿ ವಾಹನಗಳನ್ನು ತಗೊಂಡು ಹೋಗುವಂಥದ್ದು, ಬೇರೆಯವರ ವಾಹನವನ್ನು ಕೇಳಿ ಆ ವಾಹನಗಳಲ್ಲಿ ಪ್ರಯಾಣ ಮಾಡುವಂಥದ್ದು, ಇವೆಲ್ಲ ದೊಡ್ಡ ಮಟ್ಟದ ತೊಂದರೆಗೆ, ವಾಹನ ಅಪಘಾತಕ್ಕೆ, ಅದರಿಂದ ಜೀವಕ್ಕೆ ಹಾನಿ, ಇವೆಲ್ಲವೂ ಕೂಡ ನೋಡಬೇಕಾದಂತಹದ್ದು ಇರುತ್ತೆ. ನಿಗೂಢವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುವಂತಹ ದಿವಸ. ಯಾವ ವಿಷಯ ತುಂಬಾ ಕುತೂಹಲಭರಿತವಾಗಿದೆಯೋ ಅಂತಹ ವಿಷಯಗಳನ್ನೇ ತಿಳ್ಕೊಳ್ಬೇಕು. ನಿಗೂಢವಾಗಿರ್ತಕ್ಕಂತಹ ಆ ವಿಷಯದ ಬಗ್ಗೆ ಏನು ಮಾಹಿತಿಗಳು ಇಲ್ಲ ಅಂತ ಆದರೆ ಅಂತಹ ವಿಷಯವನ್ನೇ ಕೆದಕಿ ಮತ್ತೆ ಹೊರತೆಗಿತಕ್ಕಂತಹ ಪ್ರಯತ್ನಗಳು. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗುವುದಿಲ್ಲ. ಸತಿಪತಿಗಳಲ್ಲಿ ಆ ಒಂದು ಅನ್ಯೋನ್ಯತೆ ಆಗಲಿ, ಹೊಂದಾಣಿಕೆ ಆಗಲಿ ಈ ದಿವಸ ಕಾಣದೇ ಇರತಕ್ಕಂಥದ್ದು. ಪ್ರಮುಖವಾಗಿ ಆಗಬೇಕಾದಂತಹ ಕೆಲಸಗಳ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಯಾವ ಕೆಲಸ ಅತಿ ಮುಖ್ಯವಾಗಿ ಆಗಬೇಕಾಗಿರುತ್ತೋ ಆ ಕೆಲಸವನ್ನ ತತ್ಕ್ಷಣದಲ್ಲೇ, ಇವಂದೇ ಈಗಲೇ ಮಾಡಿ ಮುಗಿಸುವಂತಹ ಪ್ರಯತ್ನಗಳಿರಲಿ. ನರಸಿಂಹಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಕೆಲಸದ ಗುಣಮಟ್ಟಕ್ಕೆ ಗಮನ ಹರಿಸಬೇಕು. ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆ ಕೆಲಸದ ಒಂದು ರೀತಿ ನೀತಿ ಏನು, ಯಾವ ಮಟ್ಟದಲ್ಲಿ ಆ ಕೆಲಸವನ್ನ ಮಾಡಿದರೆ ಜನಕ್ಕೆ ಸರಿಯಾಗಿ ತಲುಪಿಸಬಹುದು, ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಹೇಗೆ ನ್ಯಾಯವನ್ನು ಒದಗಿಸಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ನೀವು ಮಾಡುವಂತಹ ಕೆಲಸಕ್ಕೆ ಬೆಲೆ ಸಿಕ್ಕುವಂಥದ್ದು. ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ದೊಡ್ಡದಾದಂತಹ ಯೋಜನೆಗಳನ್ನು ಇಟ್ಟುಕೊಳ್ಳಿ. ಆಗ
ನಾವು ಒಂದಷ್ಟರ ಮಟ್ಟಿಗಾದರೂ ಮೇಲೆ ಇರಲಿಕ್ಕೆ ಅವಕಾಶಗಳು ಆಗುವಂಥದ್ದಾಗುತ್ತೆ. ಹೊಸ ವೈವಾಹಿಕ ಜೀವನವನ್ನು ಆರಂಭ ಮಾಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಹೊಂದಾಣಿಕೆಯ ಅಗತ್ಯತೆ ಇರುತ್ತೆ. ವಿವಾಹದ ವಿಚಾರದಲ್ಲಿ ಅಥವಾ ದಾಂಪತ್ಯದಲ್ಲಿ ಬಿರುಕು ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಕಷ್ಟವಾದರೆ ಅಥವಾ ಹೊಂದಾಣಿಕೆಯ ಕೊರತೆಯಾದರೆ ದಂಪತಿಗಳು ಬೇರೆ ಬೇರೆ ಆಗ್ತಕ್ಕಂತಹ ಸಾಧ್ಯತೆಯೇ ಹೆಚ್ಚಾಗಿ ಕಾಣುವಂಥದ್ದು. ನಿಮ್ಮ ಯಾವುದೋ ಒಂದು ಒತ್ತಡವನ್ನು ಬೇರೆಯವರ ಮೇಲೆ ಹಾಕಬೇಡಿ. ನಿಮಗಿರತಕ್ಕಂತಹ ಒತ್ತಡದಿಂದ ಬೇರೆಯವರಿಗೆ ನೋವನ್ನು ಉಂಟು ಮಾಡಬೇಡಿ ಅಂತ ಅರ್ಥ. ಪ್ರೇಮಿಗಳಿಗೆ ತುಂಬ ಸಂಕಷ್ಟವಾದಂತಹ ದಿವಸವಾಗುತ್ತೆ. ಬಹಳ ತಾಳ್ಮೆಯಿಂದ ಈ ದಿವಸವನ್ನು ಎದುರಿಸಬೇಕಾದಂಥದ್ದು. ವಿದ್ಯಾರ್ಥಿಗಳು ಕೂಡ ತುಂಬ ಗೊಂದಲಕ್ಕೆ ಸಿಗ ಹಾಕ್ಕೊಳ್ಬೇಕಾದಂತಹ ದಿವಸ. ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವುದೋ ಕೆಲವು ಪರೀಕ್ಷೆಗಳು ಈಗ ನಡೀತಾ ಇದೆ, ಮುಂದೆ ಕೆಲವು ಪರೀಕ್ಷೆಗಳಿದೆ. ಮನಸ್ಸಿನಲ್ಲಿ ಆತಂಕ, ಭಯ, ಇದರ ಜೊತೆಯಲ್ಲಿ ಸರಿಯಾದಂತಹ ಆಲೋಚನೆಗಳು ಬರ್ತಾ ಇಲ್ಲ, ಓದಿದ್ದ ಅರ್ಥ ಆಗ್ತಾ ಇಲ್ಲ. ಹೀಗೆಲ್ಲ ಮನಸ್ಥಿತಿ ಇರಬೇಕಾದ್ರೆ ಕಷ್ಟ ಇರುವಂಥದ್ದು. ಸರಸ್ವತಿ ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಇರತಕ್ಕಂತಹ ಯಾವ ಅಡ್ಡಿ ಆತಂಕಗಳಿವೆ ಅವೆಲ್ಲವೂ ಕೂಡ ದೂರವಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ನಕಾರಾತ್ಮಕವಾದಂತಹ ಚಿಂತನೆಗಳೇ ಹೆಚ್ಚು ಮನಸ್ಸಿಗೆ ಬರುವಂಥದ್ದು. ಎಲ್ಲ ನಿಮಗೆ ಋಣಾತ್ಮಕವಾಗಿ ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಹಿಡಿದು ಬಿಡುವಂಥದ್ದಾಗತ್ತೆ. ಏನು ಮಾಡಿದರೆ ನನಗೆಲ್ಲಿ ತೊಂದರೆ ಆಗ್ಬಿಡುತ್ತೋ, ಏನು ಅಪರಾಧ ಆಗ್ಬಿಡುತ್ತೋ, ಈ ಭಾವನೆಗಳೇ ಮನಸ್ಸಿನಲ್ಲಿ ಕಾಡುವಂಥದ್ದಾಗತ್ತೆ. ಮನೆಯಲ್ಲಿ ಮನದಲ್ಲಿ ಎರಡೂ ಕಡೆನೂ ಕೂಡ ಭಯದ ವಾತಾವರಣ. ಮನಸ್ಸಿನಲ್ಲೂ ಕೂಡ ಏನೋ ಒಂದು ರೀತಿಯ ಹೆದರಿಕೆ, ಮನೆಯಲ್ಲೂ ಕೂಡ ಆ ರೀತಿಯ ಆತಂಕದ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಿರಿಯರ ಆರೋಗ್ಯವು ಹದಗೆಡಬಹುದು. ಇದು ಕೂಡ ಭಯಕ್ಕೆ, ಆತಂಕಕ್ಕೆ ಕಾರಣವಾದಂತಹ ವಿಷಯ. ಅದನ್ನು ಗಮನಿಸ್ಕೊಳ್ಬೇಕು. ಆರ್ಥಿಕವಾಗಿ ಸಮಯ ಚೆನ್ನಾಗಿಲ್ಲ, ಗ್ರಹಗತಿ ಒಂದು ಚೂರು ಕೆಡ್ತು ಅಂತಾದರೆ ಎಲ್ಲ ಒಂದೊಂದೇ ಎಲ್ಲವೂ ಕೂಡ ನಮಗೆ ವಿರೋಧವಾಗಿ ಕೆಲಸವನ್ನು ಮಾಡೋದಕ್ಕೆ ಆರಂಭವಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಮಾನಸಿಕವಾದಂತಹ ಚಾಂಚಲ್ಯ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಆಗದೇ ಇರತಕ್ಕಂಥದ್ದು. ಯೋಗ್ಯ ವ್ಯಕ್ತಿಯ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ನಿಮಗೊಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಅವರ ಮಾರ್ಗದರ್ಶನ ಮಾತು ನಿಮಗೆ ಬಲ ಬಂದ ಹಾಗಾಗತ್ತೆ, ಗಮನಿಸ್ಕೊಳ್ಬೇಕು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.